ಹೇಳಿಕೆ ವಿರುದ್ಧವಾಗಿ ಎಂಬಿ ಪಾಟೀಲ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮದೇ ಸಮುದಾಯದ ಶ್ರೀಗಳಾದ್ರೂ ಕೂಡ ಅವರ ಹೇಳಿಕೆಯನ್ನ ನಾನು ಒಪ್ಪೋದಿಲ್ಲ ಅಂತ ಹೇಳಿ ಎಂಬಿ ಪಾಟೀಲ್ರು ರಂಭಾಪುರಿ ಶ್ರೀಗಳ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಬಡತನದ ಕಷ್ಟ ಶ್ರೀಗಳಿಗೆ ನನಗೆ ಗೊತ್ತಿರೋದಿಲ್ಲ, ಗ್ರೌಂಡ್ ನಲ್ಲಿದ್ದವರಿಗೇನೆ ಬಡತನದ ನೋವು ಗೊತ್ತಿರುತ್ತೆ ಅಂತ ರಂಭಾಪುರಿ ಶ್ರೀಗಳ ಹೇಳಿಕೆಗೆ ಎಂಬಿ ಪಾಟೀಲ್ ತಿರುಗೇಟು ನೀಡಿದ್ದಾರೆ. ಬಹಳ ಕಡೆ ಊಟಕ್ಕೂ ಗತಿ ಇಲ್ಲದ ಬಡವರಿದ್ದಾರೆ, ಅಂಥವರಿಗೆ ಗ್ಯಾರಂಟಿ ಯೋಜನೆಗಳು ಸಹಾಯಕವಾಗ್ತಾ ಇದೆ ಅಂತ ಹೇಳೋ ಮೂಲಕ ರಂಭಾಪುರಿ ಶ್ರೀಗಳ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಶ್ರೀಗಳ ಹೇಳಿಕೆ ವಿರುದ್ಧವಾಗಿ ಎಂಬಿ ಪಾಟೀಲ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮದೇ ಸಮುದಾಯದ ಶ್ರೀಗಳಾದ್ರೂ ಕೂಡ ಅವರ ಹೇಳಿಕೆಯನ್ನ ನಾನು ಒಪ್ಪೋದಿಲ್ಲ ಅಂತ ಹೇಳಿ ಎಂಬಿ ಪಾಟೀಲ್ರು ರಂಭಾಪುರಿ ಶ್ರೀಗಳ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಬಡತನದ ಕಷ್ಟ ಶ್ರೀಗಳಿಗೆ ನನಗೆ ಗೊತ್ತಿರೋದಿಲ್ಲ, ಗ್ರೌಂಡ್ ನಲ್ಲಿದ್ದವರಿಗೇನೆ ಬಡತನದ ನೋವು ಗೊತ್ತಿರುತ್ತೆ ಅಂತ ರಂಭಾಪುರಿ ಶ್ರೀಗಳ ಹೇಳಿಕೆಗೆ ಎಂಬಿ ಪಾಟೀಲ್ ತಿರುಗೇಟು ನೀಡಿದ್ದಾರೆ. ಬಹಳ ಕಡೆ ಊಟಕ್ಕೂ ಗತಿ ಇಲ್ಲದ ಬಡವರಿದ್ದಾರೆ, ಅಂಥವರಿಗೆ ಗ್ಯಾರಂಟಿ ಯೋಜನೆಗಳು ಸಹಾಯಕವಾಗ್ತಾ ಇದೆ ಅಂತ ಹೇಳೋ ಮೂಲಕ ರಂಭಾಪುರಿ ಶ್ರೀಗಳ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಶ್ರೀಗಳ ಹೇಳಿಕೆ ವಿರುದ್ಧವಾಗಿ ಎಂಬಿ ಪಾಟೀಲ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮದೇ ಸಮುದಾಯದ ಶ್ರೀಗಳಾದ್ರೂ ಕೂಡ ಅವರ ಹೇಳಿಕೆಯನ್ನ ನಾನು ಒಪ್ಪೋದಿಲ್ಲ ಅಂತ ಹೇಳಿ ಎಂಬಿ ಪಾಟೀಲ್ರು ರಂಭಾಪುರಿ ಶ್ರೀಗಳ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಬಡತನದ ಕಷ್ಟ ಶ್ರೀಗಳಿಗೆ ನನಗೆ ಗೊತ್ತಿರೋದಿಲ್ಲ, ಗ್ರೌಂಡ್ ನಲ್ಲಿದ್ದವರಿಗೇನೆ ಬಡತನದ ನೋವು ಗೊತ್ತಿರುತ್ತೆ ಅಂತ ರಂಭಾಪುರಿ ಶ್ರೀಗಳ ಹೇಳಿಕೆಗೆ ಎಂಬಿ ಪಾಟೀಲ್ ತಿರುಗೇಟು ನೀಡಿದ್ದಾರೆ. ಬಹಳ ಕಡೆ ಊಟಕ್ಕೂ ಗತಿ ಇಲ್ಲದ ಬಡವರಿದ್ದಾರೆ, ಅಂಥವರಿಗೆ ಗ್ಯಾರಂಟಿ ಯೋಜನೆಗಳು ಸಹಾಯಕವಾಗ್ತಾ ಇದೆ ಅಂತ ಹೇಳೋ ಮೂಲಕ ರಂಭಾಪುರಿ ಶ್ರೀಗಳ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಶ್ರೀಗಳ ಹೇಳಿಕೆ ವಿರುದ್ಧವಾಗಿ ಎಂಬಿ ಪಾಟೀಲ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮದೇ ಸಮುದಾಯದ ಶ್ರೀಗಳಾದ್ರೂ ಕೂಡ ಅವರ ಹೇಳಿಕೆಯನ್ನ ನಾನು ಒಪ್ಪೋದಿಲ್ಲ ಅಂತ ಹೇಳಿ ಎಂಬಿ ಪಾಟೀಲ್ರು ರಂಭಾಪುರಿ ಶ್ರೀಗಳ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಬಡತನದ ಕಷ್ಟ ಶ್ರೀಗಳಿಗೆ ನನಗೆ ಗೊತ್ತಿರೋದಿಲ್ಲ, ಗ್ರೌಂಡ್ ನಲ್ಲಿದ್ದವರಿಗೇನೆ ಬಡತನದ ನೋವು ಗೊತ್ತಿರುತ್ತೆ ಅಂತ ರಂಭಾಪುರಿ ಶ್ರೀಗಳ ಹೇಳಿಕೆಗೆ ಎಂಬಿ ಪಾಟೀಲ್ ತಿರುಗೇಟು ನೀಡಿದ್ದಾರೆ. ಬಹಳ ಕಡೆ ಊಟಕ್ಕೂ ಗತಿ ಇಲ್ಲದ ಬಡವರಿದ್ದಾರೆ, ಅಂಥವರಿಗೆ ಗ್ಯಾರಂಟಿ ಯೋಜನೆಗಳು ಸಹಾಯಕವಾಗ್ತಾ ಇದೆ ಅಂತ ಹೇಳೋ ಮೂಲಕ ರಂಭಾಪುರಿ ಶ್ರೀಗಳ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಶ್ರೀಗಳ ಹೇಳಿಕೆ ವಿರುದ್ಧವಾಗಿ ಎಂಬಿ ಪಾಟೀಲ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮದೇ ಸಮುದಾಯದ ಶ್ರೀಗಳಾದ್ರೂ ಕೂಡ ಅವರ ಹೇಳಿಕೆಯನ್ನ ನಾನು ಒಪ್ಪೋದಿಲ್ಲ ಅಂತ ಹೇಳಿ ಎಂಬಿ ಪಾಟೀಲ್ರು ರಂಭಾಪುರಿ ಶ್ರೀಗಳ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಬಡತನದ ಕಷ್ಟ ಶ್ರೀಗಳಿಗೆ ನನಗೆ ಗೊತ್ತಿರೋದಿಲ್ಲ, ಗ್ರೌಂಡ್ ನಲ್ಲಿದ್ದವರಿಗೇನೆ ಬಡತನದ ನೋವು ಗೊತ್ತಿರುತ್ತೆ ಅಂತ ರಂಭಾಪುರಿ ಶ್ರೀಗಳ ಹೇಳಿಕೆಗೆ ಎಂಬಿ ಪಾಟೀಲ್ ತಿರುಗೇಟು ನೀಡಿದ್ದಾರೆ. ಬಹಳ ಕಡೆ ಊಟಕ್ಕೂ ಗತಿ ಇಲ್ಲದ ಬಡವರಿದ್ದಾರೆ, ಅಂಥವರಿಗೆ ಗ್ಯಾರಂಟಿ ಯೋಜನೆಗಳು ಸಹಾಯಕವಾಗ್ತಾ ಇದೆ ಅಂತ ಹೇಳೋ ಮೂಲಕ ರಂಭಾಪುರಿ ಶ್ರೀಗಳ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಶ್ರೀಗಳ ಹೇಳಿಕೆ ವಿರುದ್ಧವಾಗಿ ಎಂಬಿ ಪಾಟೀಲ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮದೇ ಸಮುದಾಯದ ಶ್ರೀಗಳಾದ್ರೂ ಕೂಡ ಅವರ ಹೇಳಿಕೆಯನ್ನ ನಾನು ಒಪ್ಪೋದಿಲ್ಲ ಅಂತ ಹೇಳಿ ಎಂಬಿ ಪಾಟೀಲ್ರು ರಂಭಾಪುರಿ ಶ್ರೀಗಳ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಬಡತನದ ಕಷ್ಟ ಶ್ರೀಗಳಿಗೆ ನನಗೆ ಗೊತ್ತಿರೋದಿಲ್ಲ, ಗ್ರೌಂಡ್ ನಲ್ಲಿದ್ದವರಿಗೇನೆ ಬಡತನದ ನೋವು ಗೊತ್ತಿರುತ್ತೆ ಅಂತ ರಂಭಾಪುರಿ ಶ್ರೀಗಳ ಹೇಳಿಕೆಗೆ ಎಂಬಿ ಪಾಟೀಲ್ ತಿರುಗೇಟು ನೀಡಿದ್ದಾರೆ. ಬಹಳ ಕಡೆ ಊಟಕ್ಕೂ ಗತಿ ಇಲ್ಲದ ಬಡವರಿದ್ದಾರೆ, ಅಂಥವರಿಗೆ ಗ್ಯಾರಂಟಿ ಯೋಜನೆಗಳು ಸಹಾಯಕವಾಗ್ತಾ ಇದೆ ಅಂತ ಹೇಳೋ ಮೂಲಕ ರಂಭಾಪುರಿ ಶ್ರೀಗಳ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಶ್ರೀಗಳ ಹೇಳಿಕೆ ವಿರುದ್ಧವಾಗಿ ಎಂಬಿ ಪಾಟೀಲ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮದೇ ಸಮುದಾಯದ ಶ್ರೀಗಳಾದ್ರೂ ಕೂಡ ಅವರ ಹೇಳಿಕೆಯನ್ನ ನಾನು ಒಪ್ಪೋದಿಲ್ಲ ಅಂತ ಹೇಳಿ ಎಂಬಿ ಪಾಟೀಲ್ರು ರಂಭಾಪುರಿ ಶ್ರೀಗಳ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಬಡತನದ ಕಷ್ಟ ಶ್ರೀಗಳಿಗೆ ನನಗೆ ಗೊತ್ತಿರೋದಿಲ್ಲ, ಗ್ರೌಂಡ್ ನಲ್ಲಿದ್ದವರಿಗೇನೆ
ಬಡತನದ ನೋವು ಗೊತ್ತಿರುತ್ತೆ ಅಂತ ರಂಭಾಪುರಿ ಶ್ರೀಗಳ ಹೇಳಿಕೆಗೆ ಎಂಬಿ ಪಾಟೀಲ್ ತಿರುಗೇಟು ನೀಡಿದ್ದಾರೆ. ಬಹಳ ಕಡೆ ಊಟಕ್ಕೂ ಗತಿ ಇಲ್ಲದ ಬಡವರಿದ್ದಾರೆ. ಅಂಥವರಿಗೆ ಗ್ಯಾರಂಟಿ ಯೋಜನೆಗಳು ಸಹಾಯಕವಾಗ್ತಾ ಇದೆ ಅಂತ ಹೇಳೋ ಮೂಲಕ ರಂಭಾಪುರಿ ಶ್ರೀಗಳ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಶ್ರೀಗಳ ಹೇಳಿಕೆ ವಿರುದ್ಧವಾಗಿ ಎಂಬಿ ಪಾಟೀಲ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮದೇ ಸಮುದಾಯದ ಶ್ರೀಗಳಾದ್ರೂ ಕೂಡ ಅವರ ಹೇಳಿಕೆಯನ್ನ ನಾನು ಒಪ್ಪೋದಿಲ್ಲ ಅಂತ ಹೇಳಿ ಎಂಬಿ ಪಾಟೀಲ್ರು ರಂಭಾಪುರಿ ಶ್ರೀಗಳ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಬಡತನದ ಕಷ್ಟ ಶ್ರೀಗಳಿಗೆ ನನಗೆ ಗೊತ್ತಿರೋದಿಲ್ಲ, ಗ್ರೌಂಡ್ ನಲ್ಲಿದ್ದವರಿಗೇನೆ ಬಡತನದ ನೋವು ಗೊತ್ತಿರುತ್ತೆ ಅಂತ ರಂಭಾಪುರಿ ಶ್ರೀಗಳ ಹೇಳಿಕೆಗೆ ಎಂಬಿ ಪಾಟೀಲ್ ತಿರುಗೇಟು ನೀಡಿದ್ದಾರೆ. ಬಹಳ ಕಡೆ ಊಟಕ್ಕೂ ಗತಿ ಇಲ್ಲದ ಬಡವರಿದ್ದಾರೆ. ಅಂಥವರಿಗೆ ಗ್ಯಾರಂಟಿ ಯೋಜನೆಗಳು ಸಹಾಯಕವಾಗ್ತಾ ಇದೆ ಅಂತ ಹೇಳೋ ಮೂಲಕ ರಂಭಾಪುರಿ ಶ್ರೀಗಳ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಶ್ರೀಗಳ ಹೇಳಿಕೆ ವಿರುದ್ಧವಾಗಿ ಎಂಬಿ ಪಾಟೀಲ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮದೇ ಸಮುದಾಯದ ಶ್ರೀಗಳಾದ್ರೂ ಕೂಡ ಅವರ ಹೇಳಿಕೆಯನ್ನ ನಾನು ಒಪ್ಪೋದಿಲ್ಲ ಅಂತ ಹೇಳಿ ಎಂಬಿ ಪಾಟೀಲ್ರು ರಂಭಾಪುರಿ ಶ್ರೀಗಳ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಬಡತನದ ಕಷ್ಟ ಶ್ರೀಗಳಿಗೆ ನನಗೆ ಗೊತ್ತಿರೋದಿಲ್ಲ, ಗ್ರೌಂಡ್ ನಲ್ಲಿದ್ದವರಿಗೇನೆ ಬಡತನದ ನೋವು ಗೊತ್ತಿರುತ್ತೆ ಅಂತ ರಂಭಾಪುರಿ ಶ್ರೀಗಳ ಹೇಳಿಕೆಗೆ ಎಂಬಿ ಪಾಟೀಲ್ ತಿರುಗೇಟು ನೀಡಿದ್ದಾರೆ. ಬಹಳ ಕಡೆ ಊಟಕ್ಕೂ ಗತಿ ಇಲ್ಲದ ಬಡವರಿದ್ದಾರೆ. ಅಂಥವರಿಗೆ ಗ್ಯಾರಂಟಿ ಯೋಜನೆಗಳು ಸಹಾಯಕವಾಗ್ತಾ ಇದೆ ಅಂತ ಹೇಳೋ ಮೂಲಕ ರಂಭಾಪುರಿ ಶ್ರೀಗಳ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಶ್ರೀಗಳ ಹೇಳಿಕೆ ವಿರುದ್ಧವಾಗಿ ಎಂಬಿ ಪಾಟೀಲ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮದೇ ಸಮುದಾಯದ ಶ್ರೀಗಳಾದ್ರೂ ಕೂಡ ಅವರ ಹೇಳಿಕೆಯನ್ನ ನಾನು ಒಪ್ಪೋದಿಲ್ಲ ಅಂತ ಹೇಳಿ ಎಂಬಿ ಪಾಟೀಲ್ರು ರಂಭಾಪುರಿ ಶ್ರೀಗಳ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಬಡತನದ ಕಷ್ಟ ಶ್ರೀಗಳಿಗೆ ನನಗೆ ಗೊತ್ತಿರೋದಿಲ್ಲ, ಗ್ರೌಂಡ್ ನಲ್ಲಿದ್ದವರಿಗೇನೆ ಬಡತನದ ನೋವು ಗೊತ್ತಿರುತ್ತೆ ಅಂತ ರಂಭಾಪುರಿ ಶ್ರೀಗಳ ಹೇಳಿಕೆಗೆ ಎಂಬಿ ಪಾಟೀಲ್ ತಿರುಗೇಟು ನೀಡಿದ್ದಾರೆ. ಬಹಳ ಕಡೆ ಊಟಕ್ಕೂ ಗತಿ ಇಲ್ಲದ ಬಡವರಿದ್ದಾರೆ. ಅಂಥವರಿಗೆ ಗ್ಯಾರಂಟಿ ಯೋಜನೆಗಳು ಸಹಾಯಕವಾಗ್ತಾ ಇದೆ ಅಂತ ಹೇಳೋ ಮೂಲಕ ರಂಭಾಪುರಿ ಶ್ರೀಗಳ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಶ್ರೀಗಳ ಹೇಳಿಕೆ ವಿರುದ್ಧವಾಗಿ ಎಂಬಿ ಪಾಟೀಲ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮದೇ ಸಮುದಾಯದ ಶ್ರೀಗಳಾದ್ರೂ ಕೂಡ ಅವರ ಹೇಳಿಕೆಯನ್ನ ನಾನು ಒಪ್ಪೋದಿಲ್ಲ ಅಂತ ಹೇಳಿ ಎಂಬಿ ಪಾಟೀಲ್ರು ರಂಭಾಪುರಿ ಶ್ರೀಗಳ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಬಹಳ ಕಡೆ ಊಟಕ್ಕೂ ಗತಿ ಇಲ್ಲದ ಬಡವರಿದ್ದಾರೆ. ಅಂಥವರಿಗೆ ಗ್ಯಾರಂಟಿ ಯೋಜನೆಗಳು ಸಹಾಯಕವಾಗ್ತಾ ಇದೆ ಅಂತ ಹೇಳೋ ಮೂಲಕ ಶ್ರೀಗಳ ಹೇಳಿಕೆ ವಿರುದ್ಧವಾಗಿ ಎಂಬಿ ಪಾಟೀಲ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮದೇ ಸಮುದಾಯದ ಶ್ರೀಗಳಾದ್ರೂ ಕೂಡ ಅವರ ಹೇಳಿಕೆಯನ್ನ ನಾನು ಒಪ್ಪೋದಿಲ್ಲ ಅಂತ ಹೇಳಿ ಎಂಬಿ ಪಾಟೀಲ್ರು ರಂಭಾಪುರಿ ಶ್ರೀಗಳ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಬಡತನದ ಕಷ್ಟ ಶ್ರೀಗಳಿಗೆ ನನಗೆ ಗೊತ್ತಿರೋದಿಲ್ಲ, ಗ್ರೌಂಡ್ ನಲ್ಲಿದ್ದವರಿಗೇನೆ ಬಡತನದ ನೋವು ಗೊತ್ತಿರುತ್ತೆ ಅಂತ ರಂಭಾಪುರಿ ಶ್ರೀಗಳ ಹೇಳಿಕೆಗೆ ಎಂಬಿ ಪಾಟೀಲ್ ತಿರುಗೇಟು ನೀಡಿದ್ದಾರೆ. ಬಹಳ ಕಡೆ ಊಟಕ್ಕೂ ಗತಿ ಇಲ್ಲದ ಬಡವರಿದ್ದಾರೆ. ಅಂಥವರಿಗೆ ಗ್ಯಾರಂಟಿ ಯೋಜನೆಗಳು ಸಹಾಯಕವಾಗ್ತಾ ಇದೆ ಅಂತ ಹೇಳೋ ಮೂಲಕ ರಂಭಾಪುರಿ ಶ್ರೀಗಳ ಹೇಳಿಕೆಯನ್ನ ಖಂಡಿಸಿದ್ದಾರೆ.